ಓಕೆ, ಒಂದು ರ್ಯಾಲಿ ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳ ಮೇಲೆ ಮೋದಿಯವರ ಕಣ್ಣು. ಉತ್ತರ ಕರ್ನಾಟಕ ಕ್ಷೇತ್ರಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಮೋದಿಯವರ ಪ್ರಚಾರ ತಂತ್ರ. ಕೊಪ್ಪಳದಲ್ಲಿ ಸಭೆ ನಡೀತಾ ಇದ್ರು ಕೂಡ ಕೊಪ್ಪಳದ ಜೊತೆಗೆ ರಾಯಚೂರು ಮತ್ತು ಬಳ್ಳಾರಿ ಮೇಲೂ ಕೂಡ ಮೋದಿ ಪ್ರಚಾರದ ಎಫೆಕ್ಟ್ ಆಗುತ್ತೆ. ಸದ್ಯಕ್ಕೆ ಬಳ್ಳಾರಿ ಮತ್ತು ರಾಯಚೂರು ಈಗ ಕಾಂಗ್ರೆಸ್ನ ಹಿಡಿತದಲ್ಲಿದೆ. ಆ ಎರಡೂ ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋದಕ್ಕೆ, ಕಾಂಗ್ರೆಸ್ನಿಂದ ಬಾಚಿಕೊಳ್ಳೋದಕ್ಕೆ ಮೋದಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡೇ ಬಂದಿರ್ತಾರೆ. ಒಂದು ರ್ಯಾಲಿಯ ಮುಖಾಂತರ ಉತ್ತರ ಕರ್ನಾಟಕದ ಕ್ಷೇತ್ರಗಳ ಮೇಲೆ ಕಣ್ಣನ್ನು ಹಾಯಿಸ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ 3 ಕ್ಷೇತ್ರಗಳು ಪ್ರಮುಖವಾದದ್ದು, ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ. ಈ 3 ಕ್ಷೇತ್ರಗಳ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದ ಎಫೆಕ್ಟ್ ಆಗುತ್ತೆ ಅಂತ ಅಂದಾಜನ್ನ ಮಾಡಲಾಗಿದೆ. ಕೊಪ್ಪಳದಲ್ಲಿ ಮಾತ್ರ ಸದ್ಯಕ್ಕೆ ಬಿಜೆಪಿಯ ಸಂಸದರಿದ್ದಾರೆ, ಆದರೆ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸಂಸದರಿದ್ದಾರೆ. ಹಾಗಾಗಿ ರಾಯಚೂರು ಮತ್ತು ಬಳ್ಳಾರಿಯನ್ನು ಕಾಂಗ್ರೆಸ್ನಿಂದ ಕಸಿದುಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡೇ ಈ ಬಾರಿ ಗಂಗಾವತಿಯಲ್ಲಿ ಮೋದಿಯವರ ಈ ಬೃಹತ್ ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಕೊಪ್ಪಳ, ರಾಯಚೂರು, ಬಳ್ಳಾರಿ ಭಾಗದ ಕಾರ್ಯಕರ್ತರು ಮತ್ತು ಜನರು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಂಗಾವತಿಯಲ್ಲಿ ಸೇರಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ನರೇಂದ್ರ ಮೋದಿ ಅವರು ವಿಶೇಷ ವಿಮಾನದಲ್ಲಿ ಬಂದು ಇಳಿದಿದ್ದಾರೆ. ಇಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಕೊಪ್ಪಳಕ್ಕೆ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. 20-25 ನಿಮಿಷಗಳ ಪ್ರಯಾಣ ಅಂತ ಹೇಳಲಾಗ್ತಾ ಇದೆ. ಸಮಾವೇಶ ನಡೆಯುವ ಸ್ಥಳದ ಬಳಿಯಲ್ಲೇ ಹೆಲಿಪ್ಯಾಡ್ ಕೂಡ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನೇರವಾಗಿ ಅವರು ಕೊಪ್ಪಳಕ್ಕೆ, ಗಂಗಾವತಿಗೆ ಬಂದು ಗಂಗಾವತಿಯ ಬೃಹತ್ ವೇದಿಕೆಯನ್ನು ಹತ್ತಿ ಜನರತ್ತ ಕೈ ಬೀಸಿ ತಮ್ಮ ಭಾಷಣವನ್ನು ಆರಂಭ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮೋದಿ ಎಫೆಕ್ಟ್ ಏನು ಇವತ್ತಿನ ಭಾಷಣದಲ್ಲಿ ಅಂತಂದರೆ, ಉತ್ತರ ಕರ್ನಾಟಕ ಬಿಜೆಪಿಗೆ ಆನೆ ಬಲ ಬರುತ್ತೆ. ಮೋದಿ ಅವರು ಇವತ್ತಿನ ಭಾಷಣ ಮಾಡ್ತಾ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯ ಹೋರಾಟ ಏನಿದೆ, ಈ ಹೋರಾಟಕ್ಕೆ ಆನೆ ಬಲವನ್ನು ತಂದುಕೊಡ್ತಾ ಇದೆ. ಎಫೆಕ್ಟ್ ನಂಬರ್ 3, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗದಗ, ಹಾವೇರಿ ಈ ಕ್ಷೇತ್ರಗಳ ಮೇಲೆ ಮೋದಿಯವರ ಪ್ರಚಾರದ ಎಫೆಕ್ಟ್ ಆಗುತ್ತೆ. ಬಳ್ಳಾರಿ, ರಾಯಚೂರು, ಕೊಪ್ಪಳ ಜೊತೆಗೆ ಗದಗ, ಹಾವೇರಿನೂ ಕೂಡ ಸೇರಿಕೊಳ್ಳುತ್ತೆ. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ. ಎಲ್ಲವೂ ಕೂಡ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳು, ಇದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಬೀರುತ್ತೆ ಅಂತಕ್ಕಂಥ ಒಂದು ಅಂದಾಜು ಇದೆ. ಇನ್ನು ಪ್ರಧಾನಿ ಮೋದಿ ಹವಾದಿಂದ ರಾಜಕೀಯ ಕಾವು ಏರ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ 23ನೇ ತಾರೀಕು ಚುನಾವಣೆ ಇದೆ. ಹಾಗಾಗಿ ಈಗಿನಿಂದಲೇ ಚುನಾವಣಾ ಕಾವನ್ನು ಏರಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿಯವರು ಮೋದಿಯವರನ್ನ ಕರೆಸ್ತಾ ಇದ್ದಾರೆ. ಮೋದಿ ಎಂಟ್ರಿಯಿಂದ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನವಾಗುತ್ತೆ. ಅಂದರೆ ಸಣ್ಣ ಪುಟ್ಟ ಅಸಮಾಧಾನಗಳು, ನಾನು ಬರಲ್ಲ, ನಾ ಬರ್ತೀನಿ ಅಂತಿರೋರೆಲ್ಲರೂ ಕೂಡ ಮೋದಿ ಅವರ ಆಗಮನದಿಂದ ಒಗ್ಗಟ್ಟು ಪ್ರದರ್ಶನವಾಗುತ್ತೆ.